ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಜೊತೆಗೆ ಈ ಬಾರಿ ವಿಜಯ ಗೋಪುರ ಕೂಡ ಉದ್ಘಾಟನೆಗೊಳ್ಳಲಿದೆ. ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರಮದಾನ, ಬೇರೆ ಬೇರೆ ರೀತಿಯ ಸೇವೆಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಈ ಬಾರಿಯ ಉಜಿರೆಯ ಬ್ರಹ್ಮಕಲಶೋತ್ಸವ ಇಡೀ ಊರಿಗೆ ಊರೇ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸಿಕೊಳ್ಳಲಿಕ್ಕೆ ಮುಂದಾಗ್ತಾ ಇದೆ. ಅನೇಕರಿಗೆ ಉಜಿರೆ ಜನಾರ್ದನ ದೇವಸ್ಥಾನದ ಜೊತೆಗೆ ನಂಟು, ಶ್ರೀ ಜನಾರ್ದನ ಸ್ವಾಮಿಯ ಭಕ್ತರಾಗಿದ್ದಾರೆ. ಅವರ ಪಡವಟ್ನಾಯ ಅವರ ಕುಟುಂಬದ ಜೊತೆಗೆ ನಂಟು ಹೊಂದಿದ್ದಾರೆ. ನಮ್ಮ ಜೊತೆಗೆ ಒಬ್ಬರು ವ್ಯಕ್ತಿ ಇದ್ದಾರೆ. ಅವರು ಕೂಡ ಹಲವಾರು ವರ್ಷಗಳ ಜೊತೆಯಾಗಿ ಪಡ್ವಟ್ನಾಯ ಅವರ ಕುಟುಂಬದ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿದವರು. ಅವರು ಬೇರಾರು ಅಲ್ಲ, ಬೆಳ್ತಂಗಡಿ ಅತ್ಯಂತ ಪ್ರಸಿದ್ಧ ಜ್ಯುವೆಲ್ರಿ ಮಳಿಗೆ ಆಗಿರುವಂತಹ ಶೃಂಗಾರ್ ಜ್ಯುವೆಲ್ಲರ್ಸ್ನ ಮಾಲಕರಾಗಿರುವಂತಹ ಸುಬ್ರಹ್ಮಣ್ಯ ಅವರು. ಸರ್ ನಮಸ್ತೆ. ನಮಸ್ತೆ. ತಾವು ಈ ಒಂದು ಬೆಳ್ತಂಗಡಿಗೆ ಬಂದ್ರಿ, ಬೆಳ್ತಂಗಡಿಯಲ್ಲಿ ಬಂದು ಶೃಂಗಾರ್ ಜ್ಯುವೆಲ್ರಿ ಅನ್ನುವಂಥ ಒಂದು ಮಳಿಗೆಯನ್ನು ಆರಂಭಿಸಿದ್ರಿ. ನಾವು ನೋಡಿದ ಹಾಗೆ ಸಾಮಾನ್ಯವಾಗಿ ಶೃಂಗಾರ್ ಜ್ಯುವೆಲ್ರಿ ಭಾರಿ ಹೆಸರುವಾಸಿಯನ್ನು ಪಡೆದಿದೆ. ಇಡೀ ಬೆಳ್ತಂಗಡಿಯಲ್ಲಿ ಇದ್ರೂ ಕೂಡ ಉಜಿರೆಯಲ್ಲಿ ಕೂಡ ಅದ್ರ ಮನೆ ಮಾತಾಗಿದೆ ಅನ್ನುವಂಥದ್ದು. ಒಂದು ಬಾರಿ ನಾವು ಈ ಶೃಂಗಾರ್ ಜ್ಯುವೆಲ್ಲರಿ ಬಗ್ಗೆ ಮಾತಾಡೋದಾದ್ರೆ, ಏನಾದ್ರೂ ಒಂದು ಹೇಳೋದಾದ್ರೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಹೇಗಿದೆ ಆರಂಭವಾಯಿತು, ಯಾವ ರೀತಿಯ ಜರ್ನಿ ಅಂತ? ಅಂದರೆ ನಾನು ಮೊದಲೊಂದು 25 ವರ್ಷ, ಒಂದು 50 ವರ್ಷದ ಹಿಂದೆಯಿಂದ ಜಿ ಎಲ್ ಆಚಾರ್ ಒಟ್ಟಿಗೆ ಅಲ್ಲಿ ಅಂಗಡಿ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವರೊಟ್ಟಿಗೆ ಇದ್ದಿದ್ದೆಲ್ಲ ಕಲ್ತುಕೊಂಡು ಈಚೆ ನಮ್ಮ ಊರು ಈ ಕಡೆ ಮದ್ದಡ್ಕ ಅಂತೇಳಿ, ಹಾಗೆ ನಮ್ಮ ಸಹೋದರೆಲ್ಲ ಈ ಕಡೆ ಇದ್ದರು. ಹಾಗೆ ನಾವು ಈಚೆ ಬರೋದಂತ ಕೆಲಸ ನೋಡಿ ಈಚೆ ಬಂದೆವು. ಮತ್ತು ಬರುವಾಗ ನಾವು ಮೊದಲಿಂದ ವಿಜಯನಗರ ನಮಗೆ ಸ್ವಲ್ಪ ಹಿತೈಷಿ ಆಗಿದ್ರು. ಏನೇ ಒಂದು ಕೆಲಸ ಮಾಡೋದಾದ್ರೂ ಒಂದು ಅವರ ಸಲಹೆ ಕೇಳ್ತಾ ಇದ್ದೆವು. ಹಾಗೆ ಇಲ್ಲಿ ಬೆಳ್ತಂಗಡಿಯಲ್ಲಿ ಮಾಡುವುದು ಅಂತ, ಬೆಳ್ತಂಗಡಿ ಹೆಡ್ ಕ್ವಾರ್ಟರ್ಸ್ ಅಲ್ಲ, ಹಾಗೆ ಮಾಡುವಂತ ಆಲೋಚನೆ ಮಾಡಿ ಇಲ್ಲಿ ಎಲ್ಲ ರೆಡಿ ಮಾಡಿದ್ದೆವು. ಅವರು ಹಿತೈಷಿಯಾಗಿ ಬಂದಿದ್ರು. ಹೌದು. ಹಾಗೆ ಉದ್ಘಾಟನೆ ಜಿ ಎಲ್ ಆಚಾರ್ಯ ಅವರೇ ಮಾಡಿದ್ದಾರೆ. ಅವರೊಟ್ಟಿಗೆ ಇದ್ದೆ, ಆದ ಕಾರಣ ಅವರು ಅಲ್ಲಿಂದ ಮುಂದುವರಿತು. ಅಂದ್ರೆ ನಮಗೆ ಎಲ್ಲ ಕಡೆ ಅವರಿಂದಾಗಿ ಅವರು ನಮ್ಮವರು ಒಳ್ಳೆಯವರು, ಹಾಗೆ ಒಳ್ಳೆ ಚಿನ್ನ ಕೊಡ್ತಾರೆ, ಹಾಗೆಲ್ಲ ಹೇಳ್ಕೊಂಡು ಮುಂದೆ ಬರುವ ಹಾಗೆ ಮಾಡಿದ್ದಾರೆ. ಹಾಗೆ ನಾವು ದೇವಸ್ಥಾನಕ್ಕೆ, ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಇರ್ತೇವೆ. ಸಮಯ ಸಿಕ್ಕಾಗಲೆಲ್ಲ ಆಲ್ಮೋಸ್ಟ್ ಹೋಗ್ತಾ ಇರ್ತೀವಿ ಜನಾರ್ದನ ಸ್ವಾಮಿ ಭಕ್ತರು. ಮತ್ತೆ ನನ್ನ ಅಣ್ಣ ಕೂಡ ಹಾಗೆ, ಗಂಗಾಧರ ರಾವ್ ಅಂತ ಹೇಳಿ, ಅವ ಉಜಿರೆಯಲ್ಲಿ ನಮ್ಮ ಬ್ರಾಹ್ಮಣರ ಜನಾರ್ದನ ಕೋಆಪರೇಟಿವ್ ಸೊಸೈಟಿ ಉಂಟು, ಅದರಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಹಾಗೆ ಅವರ ಒಡನಾಟ ರಾಘವ ಪಟ್ನಾಯಕ್ ಅವರೊಟ್ಟಿಗೆ ಸ್ಟಾರ್ಟ್ ಆಗಿದೆ. ಅಲ್ಲಿಂದನೇ ಆರಂಭ ಆಗಿದೆ. ಹೀಗೆ ಸಾಮಾನ್ಯವಾಗಿ ಕೇಳೋದಾದ್ರೆ, ಏನಾದ್ರೂ ಒಂದು ಒಳ್ಳೆಯ ನಂಟು ಅಥವಾ ಏನಾದ್ರೂ ಒಂದು ನೆನಪಿರುವಂತಹ ಒಂದು ವಿಚಾರಗಳನ್ನ ಹಂಚ್ಕೊಳ್ಬೇಕಾದ್ರೆ, ವಿಜಯರಾಘ ಪಟ್ನಾಯರಾಗಿರ್ಬೋದು, ಈಗಿನ ಶರತ್ ಕೃಷ್ಣ ಪಡ್ವಟ್ನಾಯರಾಗಿರ್ಬೋದು, ಏನಾದ್ರೂ ಇದೆಯಾ ಆ ಥರದ್ದು? ಅಂದ್ರೆ ನಾವು ಮೀಟ್ ಆಗೋದು ನಮಗೆ ಪುರ್ಸೊತ್ತು ಇರುದಿಲ್ಲ. ಅವರು ಕರಿತಾ ಇರ್ತಾರೆ, ನಾವು ಯಾವಾಗಾದ್ರೂ ಒಂದು ಗಳಿಗೆ ಹೋಗ್ತಾ ಬರ್ತಾ ಇರ್ತೇವೆ. ಹಾಗೆ ವಿಶೇಷ ಅಂತ ಹಾಗೇನು ಹೇಳುವಾಗಿಲ್ಲ. ಆದ್ರೆ ಅವರು ಬಾರಿ ನಮ್ಮ ಹಿತೈಷಿಗಳು ಹಾಗೆ ಆಯ್ತಾ. ಈಗ ತಂದೆಗೆ ತಕ್ಕಂತೆ ಮಗ, ಬಾರಿ ಮೃದು ಸ್ವಭಾವದವರು ಇದ್ದಾರೆ. ಶರತ್ ಕೃಷ್ಣ ಪಡ್ವಟ್ನಾಯಕ್ ಅವರ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಅದು ಖಂಡಿತ. ಮೊದಲಿಂದ ಅಂದ್ರೆ ಶುರುವಿಗೆ ಅವರು ವಿಜಯನಗರ ಪಟ್ನಾಯಕ್ ಇರುವಾಗ ಇವರು ಅಷ್ಟು ನಮಗೆ ಅಂದ್ರೆ ಹಾಗೆ ಬರ್ತಾರೆ ಅಂತ ಆಲೋಚನೆ ಆಗ್ಲಿಲ್ಲ ನಮಗೆ. ಆದ್ರೆ ಅವರು ಬರ್ತಾ ಅವರ ನಂತರ ಅವರ ಹಾಗೆ ಅಂದ್ರೆ ಅದೇ ಉಜಿರೆಗೆ ಒಂದು ದೇವರಂತಲೇ ಹೇಳ್ಬೋದು. ಹಾಗೆ ಶರತ್ ಕೃಷ್ಣ ಪಡ್ವಟ್ನಾಯಕ್ ಕೂಡ ಹಾಗೆ ಬಂದಿದ್ದಾರೆ, ಹಾಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಊರವರು ಸಮೇತ ಅವರನ್ನು ದೇವರ ಹಾಗೆ ನೋಡ್ತಾ ಇದ್ದಾರೆ. ಹಾಗೆ ನಾನೀಗ ಕೇಳೋದು ಇದೊಂದು ಪರ್ಸನಲ್ ಕ್ವಶನ್. ಯಾಕೆ ಅಂತ ಹೇಳಿದ್ರೆ, ನಿಮ್ದು ಪರ್ಸನಲ್ ಆಗಿದೆ, ಆದ್ರೂ ಕೂಡ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇರ್ತೀರಿ. ಜನಾರ್ದನ ಸ್ವಾಮಿಯ ಕಾರಣಿಕ ಸ್ವಲ್ಪ ಜನರಿಗೆ ತಿಳಿಲಿ ಅನ್ನುವಂತ ನಿಟ್ಟಿನಲ್ಲಿ ನಾನು ಕೇಳ್ತಾ ಇದ್ದೀನಿ. ಏನಾದ್ರು ನೀವು ಅನ್ಕೊಂಡಿರೋದು, ಕೇಳ್ಕೊಂಡಿರೋದು, ಬೇಡ್ಕೊಂಡಿರೋದು, ಆಗಿರೋದು ಇದೆಯಾ ಜನಗಳಿಗೆ ಹೇಳೋದಾದ್ರೆ? ನಮಗೆ ಅಂದ್ರೆ ನಾವು ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಇದೇ ಅಂಗಡಿ ಎದುರುಗಡೆ ಒಂದು ಚಿಕ್ಕ ಅಂಗಡಿಯಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಆನಂತರ ಅದೇ ಅವರ ಜನಾರ್ದನ ಸ್ವಾಮಿ ಭಕ್ತರಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಮಾರ್ಗ ಅಗಲ ಆಗ್ತದೆ, ಆದ ಕಾರಣ ನಾವು ಇನ್ನೊಂದು ಸಂಸ್ಥೆಗೆ ಒಂದು ಅಂಗಡಿ ಸ್ವಲ್ಪ ಬೇರೆ ನೋಡ್ತಾ ಇರಬೇಕು. ಹಾಗೆ ದೇವರ ಹತ್ರ ಹೋಗುವ ಎಲ್ಲ ಬೇಡ್ತಾ ಇರ್ತೇವೆ ನಾವು. ಹಾಗೆ ಅದೇ ಸ್ವಲ್ಪ ಸಮಯದಲ್ಲೇ ನಮಗೆ ಇಲ್ಲೇ ಎದುರು ಒಂದು ಜಾಗ ಕೊಡ್ತಾರೆ ಅಂತ ಹಾಗೆ ವ್ಯವಸ್ಥೆಗೆ ಬಂತು. ಹಾಗೆ ಅಲ್ಲೇ ತಗೊಂಡು ನಾವು ದೊಡ್ಡ ಅಂಗಡಿ ಮಾಡಿದ್ವಿ. ಅದರ ನಂತರ ನಾವು ಇನ್ನೂ ಸಹ ದೇವರ ಭಕ್ತಿ ನಮಗೆ ಜಾಸ್ತಿ ಆಗಿದೆ. ದೇವರಿಂದ ಜನಾರ್ದನ ಸ್ವಾಮಿಯಿಂದಲೇ ಆಗಿದೆ. ಜನಾರ್ದನ ಸ್ವಾಮಿಯಿಂದಲೇ ಆಗಿರೋದು ಅಂತ ನೀವು ನಂಬ್ತೀರಿ. ಮತ್ತೆ ಈಗಿನ ದೇವಸ್ಥಾನದ ಬದಲಾವಣೆಗಳಿಗೂ ಈ ಹಿಂದೆ ಇದ್ದದಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಅನೇಕ ಬದಲಾವಣೆಗಳಾಗಿದೆ. ಅಲ್ಲಿ ಈಗ ವಿಜಯ ಗೋಪುರ ಆಗ್ತಾ ಇದೆ. ನೀವು ಹೇಳಿದ್ರೆ ವಿಜಯ ರಾಘವ ಪಟ್ನಾಯಕ್ ಅವರ ನೆನಪಿನ, ಅವರ ಆಸೆಯ ಒಂದು ಕನಸು ಏನಿತ್ತು, ಅದು ಈಗ ಈಡೇರ್ಲಿಕ್ಕೆ ಹೊರಡ್ತಾ ಇದೆ. ಏನ್ ಹೇಳಿಕ್ಕೆ ಬಯಸ್ತಾರೆ ಈ ವಿಜಯ ಗೋಪುರದ ಬಗ್ಗೆ?
ವಿಜಯಗೋಪುರ ಅಂದ್ರೆ ಇಲ್ಲಿ ಹತ್ತಿರದಲ್ಲಿ ಎಲ್ಲ ಅಷ್ಟು ದೊಡ್ಡ ಗೋಪುರ ಇಲ್ಲ. ಹೌದು. ಹಾಗೆ ಮತ್ತೆ ದೇವಸ್ಥಾನಕ್ಕೂ ಅನುಕೂಲ, ಅದರೊಟ್ಟಿಗೆ ಬೇರೆ ರೂಮ್ ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಹ್ಮ್. ಬರುವವರಿಗೆ ಅನುಕೂಲ ಆಗ್ತದೆ, ಮತ್ತೆ ಅಲ್ಲಿ ಫಂಕ್ಷನ್ ಎಲ್ಲ ಆಗ್ತಾ ಇರ್ತದೆ. ಹ್ಮ್. ಈಗ ಬಂದವರಿಗೆ ಒಂದು ಉಳ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಆಗ್ತದೆ. ಹೌದು. ಮತ್ತೆ ಈ ದೇವರ ಭಕ್ತಿ ಜಾಸ್ತಿ ಆಗ್ತದೆ, ಈ ಗೋಪುರ ದೊಡ್ಡದಿದ್ದ ಹಾಗೆ ನಾವು ಹೌದು, ಹೌದು. ನೋಡುವಾಗ ಭಕ್ತಿ ಜಾಸ್ತಿ ಆಗ್ತದೆ, ಊರವರಿಗೂ ಒಳ್ಳೇದಾಗ್ತದೆ. ಹೌದು, ಅದರ ವಾಸ್ತುಶಿಲ್ಪಗಳನ್ನ ನೋಡಿದಾಗ ಭಕ್ತಿ ಹೌದು, ಹೌದು. ತುಂಬಿ ಬರ್ತದೆ. ಬರ್ತದೆ. ಮತ್ತೆ ಅಷ್ಟು ದೊಡ್ಡ ರಥ ಬೀದಿ ಕೂಡ ಜನಾರ್ದನ ಹೌದು, ಸ್ವಾಮಿಗೆ ಮಾತ್ರ ಇದೆಯಾ ವ್ಯವಸ್ಥಿತವಾಗಿ, ಅಂತ. ಹೌದು, ಹೌದು. ವ್ಯವಸ್ಥಿತವಾಗಿ ಬಂದಿದೆ ಅಲ್ಲಿ. ಹೌದು. ಹಾಗೆ. ಈ ಬೇರೆ ಏನಾದ್ರು ಸೇವೆಗಳು ಈ ಬಾರಿಯ ಬ್ರಹ್ಮಕಲಶೋತ್ಸವ ಮತ್ತೆ ವಿಜಯ ಗೋಪುರದಲ್ಲಿ ಏನ್ ಮಾಡ್ಲಿಕ್ಕೆ ಬಯಸ್ತೀರಾ ನೀವು ಅಂತ? ಮತ್ತೆ ಜನರಿಗೆ ಒಂದು ಸ್ಫೂರ್ತಿದಾಯಕ ಏನಾದ್ರು ಮಾತುಗಳನ್ನ ಹೇಳೋದ್ರೆ ಎಲ್ಲರೂ ಸೇರ್ಕೊಂಡು ಮಾಡುವಂತ ಕೆಲಸ ಮಾಡುವಂತ- ಇದು. ಹೌದು. ನಾವು ನಮಗೆ ಕೂಡಿದಷ್ಟು ನಾವು ಸಹಾಯ ಮಾಡ್ತಾ ಇರ್ತೇವೆ. ಹಾಗೆ ಊರವರು ಸೇರಿಕೊಂಡು ನಾಳಿನ ಫಂಕ್ಷನ್ ಎಲ್ಲ ಚಂದ ಆಗುವ ಹಾಗೆ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಕೇಳಿಕೊಳ್ತೇವೆ ನಾವು. ಊರವರೆಲ್ಲ ಬರ್ತಾ ಇದ್ದಾರೆ, ನಾವು ಕೇಳಬೇಕು ಅಂತಿಲ್ಲ, ಅಷ್ಟು ಹೌದು, ಹೌದು. ವಾಲಂಟಿಯರ್ ಆಗಿ Volunteer ಬಂದು ಆಗಿ ಎಲ್ಲ ಬರ್ತಾರೆ, ಕೆಲಸ ಹೌದು. ಮಾಡ್ತಾ ಇದ್ದಾರೆ. ಹಾಗೆ ಇನ್ನೂ ಚಂದಾಗಿ ಬರುವ ಹಾಗೆ ಮಾಡಿಕೊಡ್ಲಿ ಅಂತ ಹೇಳಿ ದೇವರ ಹತ್ರ ಸಹ ಪ್ರಾರ್ಥನೆ ಮಾಡ್ಕೊಳ್ತೇವೆ ನಾವು. ಶೃಂಗಾರ್ ಜ್ಯುವೆಲ್ರಿಗೂ ಮತ್ತು ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೂ ಒಂದು ಅವಿನಾಭಾವ ನಂಟಿದೆ ಅಂತ ನಂಟು ಹೇಳಿದ್ರೆ, ಇದೆ, ಯಾಕೆ ಅಂತ ಹೇಳಿದ್ರೆ ಅವ್ರು ಹಿತೈಷಿಯಾಗಿ ಈ ಒಂದು ಕಾರ್ಯಕ್ರಮದ ಈ ಮಳಿಗೆಯ ಉದ್ಘಾಟನಾ ಸಮಯದಲ್ಲಿ ಬಂದಿದ್ರಿಂದ ಈಗ ಅನೇಕರು ಗ್ರಾಹಕರು ನಿಮಗಿದ್ದಾರೆ, ನಮ್ಮ ಬೆಳ್ತಂಗಡಿ ಅಲ್ಲದೆ ಉಜಿರೆಯಲ್ಲೂ ಇದ್ದಾರೆ. ಸೊ ಹೇಗೆ ಅವರನ್ನ ಸ್ವಾಗತಿಸ್ತೀರಿ? ಒಂದು ಶೃಂಗಾರ್ ಜ್ಯುವೆಲ್ರಿ ಅದರ ಭಾಗ ಆಗಿ ಬ್ರಹ್ಮಕಲಶೋತ್ಸವದ ಭಾಗ ಆಗಿ ಯಾವ ರೀತಿಯಾಗಿ ಸ್ವಾಗತ ಮಾಡ್ತೀವಿ? ನಾವು ನಮ್ಮ ಎಲ್ಲ ಗ್ರಾಹಕರಿಗೂ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ ಬಂದು ಭಾಗಿಯಾಗಿ ಅಲ್ಲಿ ಪ್ರಸಾದ ತಗೊಂಡು ದೇವರ ಕೃಪೆಯ ಪಾತ್ರ ಆಗಬೇಕು ಅಂತ ಎಲ್ರಿಗೂ ಕೇಳಿಕೊಳ್ತೇನೆ. ಹಾಗೆ ಬಂದು ಚಂದ ಕಾಣಿಸಿ ಕೊಡ್ಬೇಕು ಅಂತ ಕೇಳಿಕೊಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಜನಾರ್ದನ ಸ್ವಾಮಿಯಿಂದ ಒಳ್ಳೇದಾಗಿರೋದಕ್ಕೆ ನೀವೇ ಉದಾಹರಣೆ ಅಂತ ನಮಗೆ ಅಲ್ವಾ? ಒಳ್ಳೇದಾಗಿದೆ. ಹೌದು. ಹೌದು. ಅದು ಹಾಗೆ ಎಲ್ರಿಗೂ ಸಿಗ್ಲಿ, ಅದು ಅನುಗ್ರಹ ಸಿಗ್ಲಿ. ಎಲ್ರಿಗೂ ಅನುಗ್ರಹ, ದೇವರ ಅನುಗ್ರಹ ಎಲ್ರಿಗೂ ಸಿಗ್ಲಿ ಅಂತ ನಾವು ಸಹ ಕೇಳಿಕೊಳ್ತೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ರಿ. ನಿಮ್ಮ ಸಂಬಂಧದ ಬಗ್ಗೆ, ಜನಾರ್ದನ ಸ್ವಾಮಿ ಮತ್ತು ಪಡುವಟ್ ನಾಯರ್ ಜೊತೆಗೆ ಇರುವಂತಹ ಸಂಬಂಧದ ಬಗ್ಗೆ ತಿಳಿಸಿದ್ರೆ ಧನ್ಯವಾದಗಳು.